ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯವನ್ನು ಸಾಧನೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಮಕ್ಕಳೇ. ಒಂದು ತ್ರಿಭುಜವನ್ನು ಹಾಕ್ಕೊಳ್ಳಿ, ಎ ಬಿ ಸಿ ಅಂತ. ಇಲ್ಲಿ 2 ಪಾಯಿಂಟ್ಗಳನ್ನ ಗುರ್ತು ಮಾಡ್ಕೊಳ್ಳಿ ಮಕ್ಕಳೇ. ಎ ವಿಯ ಮಧ್ಯದಲ್ಲಿ ಅಥವಾ ಒಂದು ಹಂತದಲ್ಲಿ ಒಂದು ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳಿ, ಅದನ್ನು ಡಿ ಅಂತ ಹೆಸರು ಕೊಡಿ. ಇಲ್ಲೊಂದು ಪಾಯಿಂಟನ್ನು ಗುರ್ತು ಮಾಡ್ಕೊಂಡಿದ್ದೀನಿ, ಇ ಅಂತ ಹೆಸರು ಕೊಡಿ ಮಕ್ಕಳೇ. ಡಿಯನ್ನು ಸೇರಿಸಿ ಈ ಡಿ ಯು ಬಿ ಸಿಗೆ ಸಮಾಂತರವಾಗಿರಬೇಕು. ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಎನ್ನೋದು ಬಿ ಸಿಗೆ ಏನಾಗಿದೆ ಮಕ್ಕಳೇ, ಸಮಾಂತರ ಆಗಿದೆ. ಅದನ್ನು ಬರೀರಿ, ಡಿ ಇ ಸಮಾಂತರ ಬಿ ಸಿ. ನಂತರ ಸಾಧನೀಯ ಇಲ್ಲಿ ನೋಡಿ, ಡಾಟಾ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಪ್ಯಾರಲಲ್ ಬಿ ಸಿ. ನೆಕ್ಸ್ಟು ಟು ಪ್ರೂವ್, ಇಲ್ಲಿ ನೋಡಿ ಎ ಡಿ ಚಿಕ್ಕ ಬಾಹುವನ್ನು ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ, ಎ ಡಿ ಡಿವೈಡ್ ಬೈ ಡಿ ಬಿ ಆ ಅನುಪಾತವನ್ನು ಬರಿತಾ ಇದ್ದೀನಿ ಮಕ್ಕಳೇ. ಎ ಡಿ ಚಿಕ್ಕ ಬಾಹು, ಇಲ್ಲಿಂದ ಇಲ್ಲಿಗೆ ಇರುವಂಥ ದೂರ ಡಿ ಬಿ ಇಸ್ ಈಕ್ವಲ್ ಟು, ನೋಡಿ ಈ ಬಾಹುಗಳನ್ನ ತಗೊಳ್ಳಿ, ಎ ಇ ಮತ್ತು ಇ ಸಿ, ಎ ಇ ಮತ್ತು ಇ ಸಿ, ಎ ಇ ಮತ್ತು ಇ ಸಿ. ನೋಡಿ, ಟು ಪ್ರೂವ್ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ನಂತರ ಕನ್ಸ್ಟ್ರಕ್ಷನು, ರಚನೆ, ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ನೋಡಿ, ಎ ಡಿ ಮಧ್ಯದಲ್ಲಿ ಒಂದು ಪಾಯಿಂಟನ್ನು ತಗೊಳ್ಳಿ, ಇದನ್ನು ಎಮ್ ಅಂತ ಹೆಸರು ಕೊಡಿ. ನಂತರ ಇಲ್ಲೊಂದು ಪಾಯಿಂಟನ್ನು ಗುರುತಿಸ್ಕೊಳ್ಳಿ, ಎನ್ ಅಂತ ಹೆಸರು ಕೊಡಿ. ಎಮ್ಮಿಂದ ಇಗೆ ಸೇರಿಸಿ ಮಕ್ಕಳೇ, ಎಮ್ಮಿಂದ ಇಗೆ ಸೇರಿಸುವಂಥದ್ದು. ಈಗೇನು ಮಾಡಿದ್ರಲ್ಲ ಅದನ್ನು ಬರೀರಿ ಮಕ್ಕಳೇ. ಎ ಡಿ ಲಂಬ ಎಮ್ ಇ, ನೋಡಿ ಎ ಡಿ ಲಂಬ ಎಮ್ ಇ. ಎ ಡಿ ಮಧ್ಯದಲ್ಲಿರುವಂಥ ಅಕ್ಷರ ಎಮ್ಮು, ಎಮ್ಮಿಂದ ಎಲ್ಲಿಗೆ ಸೇರಿಸಿದ್ದೀವಿ, ಇಗೆ ಸೇರಿಸಿದ್ದೀವಲ್ಲ ಅದನ್ನು ಬರೀರಿ. ಎ ಡಿ ಮಧ್ಯದಲ್ಲಿರುವಂಥ ಅಕ್ಷರ ಎಮ್ಮು, ಎಮ್ಮಿಂದ ಇಗೆ, ಎ ಡಿ ಲಂಬ ಎಮ್ ಇ. ನಂತರ ಎ ಇ ಮಧ್ಯದಲ್ಲಿ ಗುರುತಿಸ್ಕೊಂಡಿರೋ ಅಕ್ಷರ ಯಾವುದು ಮಕ್ಕಳೇ, ಎನ್ನು. ಎ ಇ ಮಧ್ಯದಲ್ಲಿ ಗುರುತಿಸ್ಕೊಂಡಿರೋ ಅಕ್ಷರ ಎನ್ನು. ಎನ್ನಿಂದ ಎಲ್ಲಿಗೆ ಎಳೆದಿದ್ದೀವಿ, ಡಿಗೆ ಎಳೆಯೋಣ. ಓಕೆ, ನೋಡಿ ಡಿ ಎನ್ ಅಂದರೆ ಎನ್ ಡಿ, ಸರಿನಾ ಮಕ್ಕಳ. ನಂತರ ಬಿಯಿಂದ ಇಗೆ ಸೇರಿಸಬೇಕು, ಬಿಯಿಂದ ಇಗೆ ಸೇರಿಸಿ ಬಿ ಇ ಮತ್ತು ಸಿ ಡಿ, ಸಿ ಡಿ, ಸಿ ಡಿ ಸೇರಿಸಿ. ಮಕ್ಕಳ ಕನ್ಸ್ಟ್ರಕ್ಷನ್ನು, ಎ ಡಿ ಪರ್ಪೆಂಡಿಕ್ಯುಲರ್ ಎಮ್ ಇ, ಎ ಇ ಪರ್ಪೆಂಡಿಕ್ಯುಲರ್ ಎನ್ ಡಿ, ಜಾಯಿನ್ ಬಿ ಇ ಆ್ಯಂಡ್ ಸಿ ಡಿ. ಓಕೆ ಮಕ್ಕಳೇ, ಇಲ್ಲೇ ನೋಡ್ಕೊಂಡು ಚಿತ್ರವನ್ನು ನೋಡ್ಕೊಂಡು ಬರೀರಿ ಮಕ್ಕಳೇ. ಎ ಡಿ ಮಧ್ಯದಲ್ಲಿರೋ ಅಕ್ಷರ ಯಾವುದು, ಎಮ್ಮು. ಎಮ್ ಇ, ಎಮ್ಮಿಂದ ಎಲ್ಲಿಗೆ ಸೇರಿಸಿದ್ದೀವಿ, ಇಗೆ ಸೇರಿಸಿದ್ದೀವಿ, ಅದನ್ನು ಬರೀರಿ. ಎ ಡಿ ಪರ್ಪೆಂಡಿಕ್ಯುಲರ್ ಎಮ್ ಇ. ನಂತರ ಎ ಇ ಮಧ್ಯದಲ್ಲಿ ಗುರುತಿಸ್ಕೊಂಡಿರೋ ಅಕ್ಷರ ಎನ್ನು, ಎನ್ನಿಂದ ಎಲ್ಲಿಗೆ ಎಳೆದಿದ್ದೀವಿ, ಡಿಗೆ ಎಳೆದಿದ್ದೀವಿ. ಎ ಇ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬ ಎನ್ ಡಿ, ಎ ಇ ಪರ್ಪೆಂಡಿಕ್ಯುಲರ್ ಎನ್ ಡಿ. ಈ 2 ಪಾಯಿಂಟ್ಸು ಇಂಪಾರ್ಟೆಂಟ್ ಮಕ್ಕಳೇ. ಈಗ ರಚನೆ ಆಯಿತು, ಸಾಧನೆಯನ್ನು ನೋಡೋಣ ಮಕ್ಕಳೇ. ಪ್ರೂಫು, ಸಾಧನೆ. ಹೇಳಿಕೆಗಳು ಮತ್ತು ಕಾರಣಗಳು ಅಂತ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೇ. ಫಸ್ಟಿಗೆ ನೀವು ಬರೆಯುವಂಥದ್ದು ಮಕ್ಕಳೇ, ವಿಸ್ತೀರ್ಣ ಅಂತ ಬರ್ಕೊಳ್ಳಿ, ಬ್ರ್ಯಾಕೆಟಲ್ಲಿ ತ್ರಿಭುಜ ಅಂತ ಬರೆದ್ಬಿಟ್ಟು ಜಾಗ ಬಿಡಿ, ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಅಂತ ಬರೆದು ಜಾಗ ಬಿಟ್ಟು ಇಸ್ ಈಕ್ವಲ್ ಟು, ನೋಡಿ ಈ ರೀತಿ ಡಿವೈಡ್ ಬೈ ಚಿಹ್ನೆ ಹಾಕ್ಕೊಳ್ಳಿ, ಅರ್ಧ ಇಂಟು ಈ ರೀತಿ ಬರ್ಕೊಳ್ಳಿ. ನಂತರ ನೀವು ಸಾಧನೆಯಲ್ಲಿ ಫಸ್ಟ್ ಇದೆಯಲ್ಲ ಮಕ್ಕಳೇ, ಎ ಡಿ ಡಿವೈಡ್ ಬೈ ಡಿ ಬಿ ಅದನ್ನೇ ಬರ್ಕೊಳ್ಳಿ, ಎ ಡಿ ಡಿವೈಡ್ ಬೈ ಡಿ ಬಿ. ಇದನ್ನೇ ಇಲ್ಲಿಗೂ ಕೂಡ ಬರೀರಿ, ಎ ಡಿ ಮತ್ತು ಡಿ ಬಿ. ಇಲ್ಲೊಂದು ಟ್ರಯಾಂಗಲ್ ಕಾಣಿಸುತ್ತೆ ನೋಡಿ ಮಕ್ಕಳೇ, ಎ ಡಿ ಇ. ಆ ಟ್ರಯಾಂಗಲ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಮಕ್ಕಳೇ, ಇದನ್ನು ಬರಿಬೇಡಿ, ಇದನ್ನು ಮಾತ್ರ ನೋಡ್ಕೊಳ್ಳಿ. ಎ ಡಿ ಇ ಈ 3 ಅಕ್ಷರಗಳನ್ನ ಮಾತ್ರ ಬರಿಬೇಕು. ಎ ಡಿ ಆಗಿದೆ, ಇನ್ಯಾವುದು ಅಕ್ಷರ ಬರೀಬೇಕು, ಇ. ಇದೇ ಅಕ್ಷರವನ್ನು ಇಲ್ಲಿಗೂ ಕೂಡ ಬರೀರಿ. ನಂತರ
ಇಂಟು ಎ ಡಿ ಡಿ ಬಿ ಆಯಿತು. ಎ ಡಿ ನೋಡಿ, ಎ ಡಿ ಜೊತೆ ಇರೋದು ಯಾವುದು, ಎಮ್ ಇ, ಅದನ್ನೇ ಬರೀಬೇಕು. ಎಮ್ ಇ ಇಲ್ಲಿಗೂ ಕೂಡ ಎಮ್ ಇನೇ ಬರೀರಿ. ಇಸ್ ಈಕ್ವಲ್ ಟು ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದನ್ನು ಮಾತ್ರ ಬರೀರಿ. ಎ ಡಿ ಡಿವೈಡ್ ಬೈ ಡಿ ಬಿ, ಇದನ್ನು 1 ಅಂತ ಕರೀರಿ ಮಕ್ಕಳೇ. ಕಾರಣ ಎ ಈಸ್ ಈಕ್ವಲ್ ಟು ಅರ್ಧ ಇಂಟು ಬಿ ಇಂಟು ಹೆಚ್ ಅಂತ ಬರೀರಿ. ಓಕೆ ಮಕ್ಕಳ. ಇನ್ನೊಂದು ನೋಡೋಣ. ಇದೇ ಥರ ವಿಸ್ತೀರ್ಣ ತ್ರಿಭುಜ ಅಂತ ಬರೀರಿ, ಜಾಗ ಬಿಡಿ, ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಅಂತ ಬರೀರಿ, ಜಾಗ ಬಿಡಿ, ಇಸ್ ಈಕ್ವಲ್ ಟು ಡಿವೈಡ್ ಬೈ ಚಿಹ್ನೆ ಹಾಕಿ ಅರ್ಧ ಇಂಟು ನಂತರ ಸಾಧನೆ ಯಾವುದಿದೆ ಮಕ್ಕಳೇ, ಎ ಇ ಬೈ ಇ ಸಿ ಇದೆಯಲ್ಲ, ಎ ಇ ಡಿವೈಡ್ ಬೈ ಇ ಸಿ ಹಾಗೆ ಬರ್ಕೊಳ್ಳಿ, ಇಂಟು ಹಾಗೆ ಹಾಕ್ಕೊಳ್ಳಿ. ನೋಡಿ ಮಕ್ಕಳೇ, ಎ ಇ ಆಯಿತು, ಇನ್ಯಾವ ಅಕ್ಷರ ಬಿಟ್ಟಿದ್ದೀವಿ, ಡಿ, ಅದನ್ನು ಇಲ್ಲಿ ಬರೀಬೇಕು. ಅಂದರೆ ಎ ಇನ ಇಲ್ಲಿಗೆ ಬರೀರಿ, ಇ ಸಿನೂ ಕೂಡ ಇಲ್ಲಿ ಬರೆದುಬಿಡಿ. ನಂತರ ಎ ಇ ಡಿ, ಎ ಇ ಬರ್ಕೊಂಡಿದ್ದೀವಿ, ಇಲ್ಲಿ ಡಿ ಅಕ್ಷರ ಬಿಟ್ಟಿದ್ದೀವಲ್ಲ, ಆ ಡಿಯನ್ನು ಇಲ್ಲಿ ಬರೆದು ಇಲ್ಲಿಗೂ ಕೂಡ ಅದನ್ನೇ ಬರೀರಿ. ನೋಡಿ ಮಕ್ಕಳೇ, ಎ ಇ ಜೊತೆಗೆ ಎನ್ ಡಿ ಇದೆಯಲ್ವಾ, ಅದನ್ನು ಬರೀರಿ, ಎನ್ ಡಿ, ಇಲ್ಲಿಗೂ ಕೂಡ ಅದನ್ನೇ ಬರೀರಿ. ಓಕೆನಾ ಮಕ್ಕಳ. ನೋಡಿ, ಆಫ್ ಕ್ಯಾನ್ಸಲ್ ಆಯಿತು, ಎನ್ ಡಿ ಕ್ಯಾನ್ಸಲ್ ಆಯಿತು, ಎ ಇ ಬೈ ಇ ಸಿ ಹಾಗೆ ಉಳ್ಕೋತು, ಎ ಇ ಬೈ ಇ ಸಿ ಕಾಲ್ಟೇಸ್ ಈಕ್ವೇಷನ್ 2. ಇದಕ್ಕೂ ಕೂಡ ರೀಸನ್ ಏನು ಮಕ್ಕಳೇ, ಇದೇ ಬರುತ್ತೆ, ಅರ್ಧ ಇಂಟು ಬಿ ಇಂಟು ಹೆಚ್ ಅಂತ. ನಂತರ ನೋಡಿ ಮಕ್ಕಳೇ, ಇಲ್ಲಿ ಛೇದದಲ್ಲಿ ಏನಿದೆಯೋ ಇವೆರಡನ್ನೂ ಕೂಡ ಹಾಗೆ ಬರೀಬೇಕು, ಡಿನಾಮಿನೇಟ್ರಲ್ಲಿರೋದನ್ನು ಹಾಗೆ ಬರೀರಿ. ವಿಸ್ತೀರ್ಣ ಟ್ರಯಾಂಗಲ್ ಡಿ ಬಿ ಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ಟ್ರಯಾಂಗಲ್ ಇ ಸಿ ಡಿ. ಸರಿನಾ ಮಕ್ಕಳ. ಇದಕ್ಕೆ ರೀಸನ್ನು ಸಮಾಂತರ ರೇಖೆಗಳ ನಡುವಿನ ಒಂದೇ ಪಾದದ ಮೇಲಿನ ತ್ರಿಭುಜಗಳ ವಿಸ್ತೀರ್ಣ ಸಮ. ನೋಡಿ ಮಕ್ಕಳೇ, ಇದು ಹೇಳಿಕೆ ಅಂದರೆ ಕಾರಣವನ್ನು ಬರೀಲಿಕ್ಕೆ ಟ್ರೈ ಮಾಡಿ, ನೆನಪಾಗಲಿಲ್ಲ ಅಂದರೆ ಬಿಡಿ. ನಂತರ ನೋಡಿ ಮಕ್ಕಳೇ, ಲಾಸ್ಟ್ ಸ್ಟೆಪ್ಪು ಸಾಧನೆ ಏನಿದೆಯೋ ಅದನ್ನೇ ಇಲ್ಲಿ ಬರೆಯೋದು. ಎ ಡಿ ಡಿವೈಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ. ನೋಡಿ ಮಕ್ಕಳೇ, ಇಲ್ಲಿಗೆ ಸಾಧಿಸಿದೆ ಅಂತ ಬರೀರಿ. ಇದು ಮೂಲ ಸಮಾನುಪಾತತೆಯ ಪ್ರಮೇಯದ ಸಾಧನೆ.